ಎಲ್ಲ ವೀಕ್ಷಕರಿಗೂ ಇತಿಹಾಸದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಗುರುವಾರ ಉಪವಾಸ ವ್ರತವನ್ನು ಆಚರಿಸುವ, ಮಂತ್ರವನ್ನು ಪಠಿಸುವ ಮತ್ತು ಸಾಯಿಬಾಬಾರನ್ನು ಪೂಜಿಸುವ ಜನರ ಮೇಲೆ ಅವರು ತಮ್ಮ ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ. ಗುರುವಾರ ಸಾಯಿಬಾಬಾರನ್ನು ಪೂಜಿಸುವುದು ಹೇಗೆ, ಸಾಯಿಬಾಬಾರನ್ನು ಎಷ್ಟು ಗುರುವಾರಗಳವರೆಗೆ ಪೂಜಿಸಬೇಕು ಹಾಗೂ ಸಾಯಿಬಾಬಾರನ್ನು ಪೂಜಿಸುವುದರಿಂದ ಪ್ರಯೋಜನವೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ಶಿರಡಿ ಸಾಯಿಬಾಬಾರನ್ನು ಯಾರು ಹೃದಯದಿಂದ ಪೂಜಿಸುತ್ತಾರೆ ಅಥವಾ ನೆನೆಯುತ್ತಾರೋ ಅವರು ಸದಾ ಸಾಯಿಬಾಬಾರ ಕೃಪೆಯನ್ನು ಹೊಂದಿರುತ್ತಾರೆ. ಇಂದಿನ ಯುಗದಲ್ಲಿ ಸಾಯಿಬಾಬಾರವರು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಹೊಂದಿದ್ದಾರೆ. ಗುರುವಾರ ಸಾಯಿಬಾಬಾರವರಿಗೆ ಸಮರ್ಪಿಸಲಾಗಿದೆ ಮತ್ತು ನಿಮ್ಮ ಆಶಯಗಳನ್ನು ಪೂರೈಸಲು ಈ ದಿನದಂದು ನೀವು ಉಪವಾಸ ಮಾಡಬಹುದು. ಸಾಯಿಬಾಬಾರನ್ನು ಪೂಜಿಸಬಹುದು. ಸಾಯಿಬಾಬಾರನ್ನು ಎಲ್ಲರೂ ಪೂಜಿಸುತ್ತಾರೆ. ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಅವರು ಎಲ್ಲರ ಆಶಯಗಳನ್ನು ಈಡೇರಿಸುತ್ತಾರೆ. ಆದರೆ ಗುರುವಾರ ಉಪವಾಸ ಆಚರಿಸುವ, ಮಂತ್ರವನ್ನು ಪಠಿಸುವ ಮತ್ತು ಸಾಯಿಬಾಬಾರನ್ನು ಪೂಜಿಸುವ ಜನರ ಮೇಲೆ ಅವರು ತಮ್ಮ ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ. ಸಾಯಿಬಾಬಾರವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಲು ಬಯಸಿದರೆ ಅವರ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳಲೇಬೇಕು. ಹಾಗಾದರೆ ಸಾಯಿಬಾಬಾರನ್ನು ಪೂಜಿಸುವ ವಿಧಾನವನ್ನು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ಗುರುವಾರದ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನನಿತ್ಯದ ಚಟುವಟಿಕೆಗಳಿಂದ ನಿವೃತ್ತಿಯಾದ ನಂತರ ಸ್ನಾನವನ್ನು ಮಾಡಬೇಕು. ನಂತರ ಸಾಯಿಬಾಬಾರ ಬಗ್ಗೆ ಧ್ಯಾನ ಮಾಡಬೇಕು. ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ಸಹ ಮಾಡಬೇಕು. ಇದರ ನಂತರ ಅವರ ವಿಗ್ರಹ ಅಥವಾ ಫೋಟೋವನ್ನು ಪೂಜೆ ಮಾಡುವ ಕೋಣೆಯಲ್ಲಿ ಇಡಿ. ಅದರ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಬೇಕು. ವಿಗ್ರಹದ ಮೇಲೆ ಹಳದಿ ಬಟ್ಟೆಯನ್ನು ಅರ್ಪಿಸಬೇಕು. ಇದು ತುಂಬ ಶ್ರೇಷ್ಠವಾದದ್ದು. ಸಾಯಿಬಾಬಾರವರಿಗೆ ಹೂವುಗಳನ್ನು, ಕುಂಕುಮವನ್ನು ಮತ್ತು ಅಕ್ಷತೆಯನ್ನು ಅರ್ಪಿಸಬೇಕು. ಸಾಯಿಬಾಬಾರ ಆರತಿಯನ್ನು ಧೂಪ ಮತ್ತು ತುಪ್ಪದಿಂದ ಮಾಡಬೇಕು. ನಂತರ ಹಳದಿ ಹೂವುಗಳು ತುಂಬ ಶ್ರೇಷ್ಠವಾದ್ದರಿಂದ ಸಾಯಿಬಾಬರಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ಹಳದಿ ಹೂವುಗಳನ್ನು ಕೈಯಲ್ಲಿ ಹಿಡಿದು ಸಾಯಿಬಾಬಾರವರ ಕಥೆಯನ್ನು ಓದಬೇಕು. ಸಾಯಿಬಾಬಾರವರಿಗೆ ಲಡ್ಡುಗಳಂತಹ ಹಳದಿ ಸಿಹಿ ತಿಂಡಿಗಳನ್ನೇ ಅರ್ಪಿಸಬೇಕು. ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡಬೇಕು. ಇನ್ನು 9 ಗುರುವಾರಗಳವರೆಗೆ ಸಾಯಿಬಾಬಾರ ವ್ರತವನ್ನು ಮಾಡಬೇಕು. ಈ ದಿನ ನೀವು ಉಪವಾಸ ವ್ರತ ಮಾಡುವಾಗ ಹಣ್ಣುಗಳನ್ನು, ಚಹಾವನ್ನು ಸೇವಿಸಬಹುದು. ಕೇವಲ 1 ಹೊತ್ತು ಮಾತ್ರ ಆಹಾರವನ್ನು ತೆಗೆದುಕೊಳ್ಳಬೇಕು. ಉಪವಾಸದ ಸಮಯದಲ್ಲಿ ಮಹಿಳೆಯರಿಗೆ ಮಾಸಿಕ ಸಮಸ್ಯೆಗಳಿದ್ದರೆ ಅಥವಾ ಕೆಲವು ಕಾರಣಗಳಿಂದಾಗಿ ಅವರು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಮುಂದಿನ ಗುರುವಾರ ಉಪವಾಸವನ್ನು ಮಾಡಬೇಕು. 9 ಉಪವಾಸಗಳು ಪೂರ್ಣಗೊಂಡಾಗ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ದಾನವನ್ನು ಮಾಡಬೇಕು. ಸಾಯಿಬಾಬಾ ವ್ರತ ಪುಸ್ತಕವನ್ನು ಸಂಬಂಧಿಕರಿಗೆ ಮತ್ತು ನೆರೆಹೊರೆಯವರಿಗೆ ವಿತರಿಸಬೇಕು. ಸಾಯಿಬಾಬಾರ ಉಪವಾಸ ವ್ರತವನ್ನು ನೀವು 5 ಗುರುವಾರ, 9 ಗುರುವಾರ ಅಥವಾ 11, 21 ಗುರುವಾರಗಳವರೆಗೆ ಕೂಡ ಮಾಡಬಹುದು. ಹಾಗೆ ವೀಕ್ಷಕರೇ, ಸಾಯಿಬಾಬಾರವರ ಈ ಮಂತ್ರಗಳನ್ನು ಗುರುವಾರ 108 ಬಾರಿ ಜಪಿಸಿದರೆ ಜೀವನದಲ್ಲಿ ಸಂತೋಷವು ಬರುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಎಲ್ಲ ರೀತಿಯ ತೊಂದರೆಗಳು ಮತ್ತು ಅಡೆತಡೆಗಳಿಂದ ಮುಕ್ತನಾಗುತ್ತಾನೆ. ಸಾಯಿಬಾಬಾರ ಮಂತ್ರವು ಓಂ ಸಾಯಿ ರಾಮ್, ಓಂ ಸಾಯಿ ಗುರುದೇವಾಯ ನಮಃ, ಓಂ ಸಾಯಿ ದೇವಾಯ ನಮಃ, ಓಂ ಶಿರಡಿ ದೇವಾಯ ನಮಃ, ಓಂ ಸಮಾಧಿ ದೇವಾಯ ನಮಃ, ಓಂ ಸರ್ವದೇವಾಯ ನಮಃ, ಓಂ ಸರ್ವದೇವಾಯ ರೂಪಾಯ ನಮಃ, ಓಂ ಶಿರಡಿ ವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ, ಓಂ ಅಜರ ಅಮರಾಯ ನಮಃ, ಓಂ ಮಾಲಿಕಾಯ ನಮಃ. ಹಾಗೆ ಸಾಯಿಬಾಬಾರ ಪೂಜೆಯ ಮಹತ್ವ ಮತ್ತು ಪ್ರಯೋಜನಗಳು. ಒಬ್ಬರು ತಮ್ಮ ಜೀವನದ ಸುಧಾರಣೆಗಾಗಿ ಸಾಯಿಬಾಬಾರವರ ದೈವಿಕ ಆಶೀರ್ವಾದ ಪಡೆಯಲು ಸಾಯಿಬಾಬಾ ಪೂಜೆಯು ಸಹಾಯ ಮಾಡುತ್ತದೆ. ಹಾಗೆ ಸಾಯಿಬಾಬಾರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಕ್ರಿಯಾತ್ಮಕ ಸುಧಾರಣೆಯಾಗುತ್ತೆ ಮತ್ತು ಉತ್ತಮ ಮಾನಸಿಕ ಶಾಂತಿಯನ್ನು ಅನುಭವಿಸಬಹುದು.
ಸಾಯಿಬಾಬಾ ತಮ್ಮ ಭಕ್ತರಿಗೆ ಅವರ ಸಮಸ್ಯೆಗಳನ್ನು ಎದುರಿಸಲು ಮತ್ತು ಜೀವನದ ಅಡೆತಡೆಗಳನ್ನು ಸೋಲಿಸಲು ಸಹಾಯವನ್ನು ಮಾಡುತ್ತಾರೆ. ಸಾಯಿಬಾಬಾ ಪ್ರತಿಯೊಬ್ಬ ಭಕ್ತರನ್ನ ಆಶೀರ್ವದಿಸುತ್ತಾರೆ ಮತ್ತು ಇದು ವೈಯಕ್ತಿಕ ಮಟ್ಟದಲ್ಲಿ ಗಾಢವಾದ ಪರಿಣಾಮ ಬೀರುತ್ತದೆ. ಅವರು ತನ್ನ ಭಕ್ತರ ಹೃದಯದಲ್ಲಿ ಸದಾ ಇರುತ್ತಾರೆ. ಸಾಯಿಬಾಬಾರ ಪೂಜೆ ಭಕ್ತರಿಗೆ ಜೀವನದಲ್ಲಿ ಯಶಸ್ಸನ್ನು ತರಲು ಸಹಾಯ ಮಾಡುತ್ತದೆ. ಸಾಯಿಬಾಬಾರ ಪೂಜೆ ಭಕ್ತರ ಆತ್ಮವನ್ನು ಪ್ರಬುದ್ಧಗೊಳಿಸುತ್ತದೆ ಮತ್ತು ಮೋಕ್ಷದ ಹಾದಿಯನ್ನು ತೋರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗುರುವಾರದ ದಿನದಂದು ಸಾಯಿಬಾಬಾರ ವ್ರತವನ್ನು ಆಚರಿಸುವ ವಿಧಾನಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.